ಪ್ರಾಂಕ್ ಮಾಡಿದ್ದು ನಾವಿಬ್ರು ಗುಡ್ ಫ್ರೆಂಡ್ಸ್. ತಾಮ್ ಹತ್ರ ಫಸ್ಟ್ ಟೈಮ್ ನೇಹಾ ಅವರು ವಿತೌಟ್ ಬ್ಲರ್ ಮಾತಾಡ್ತಾರೆ. ನಿಮ್ಗೆ ಫ್ರ್ಯಾಂಕ್ ಒಂದು ಟೆಂಪಲ್ಗೆ ಹೋಗೋಣ, ರಿವೀಲ್ ಬೇರೆ ಆಗಿದೆ, ಅನ್ಬಾಕ್ಸ್ ಮಾಡೋಣ. ಸೊ ಫಸ್ಟ್ ದರ್ಶನ ಮುಗಿಸ್ಕೊಂಬಂದು ಆಮೇಲೆ ಮಾತಾಡ್ತೀವಿ. ಸಾರಂಗೆ ಸೈಲೆಂಟ್ ಹುಡುಗಿ ಅಂತ ದೇವರನೆಗೆ ಅನ್ಕೋಬೇಡಿ. ಋಣಾನು ಬಂದ ಸೆಲೆಬ್ರಿಟಿನ ಡೇಟ್ ಮಾಡ್ತಿರೋದು ಹೆಂಗ ಅನಿಸ್ತಾ ಇದೆ? ಜೋಡಿ ಚೆನ್ನಾಗಿದ್ಯಾ? Okay, let's go. What is the fam? Hi, so welcome back to my new vlog. Guys, ಬೆಳಗ್ಗೆನೇ ಎದ್ದು ಬ್ಲಡ್ ಎಲ್ಲ ಕೊಟ್ಟು ಮತ್ತೆ ಈಗ ನನ್ನ ಡೇನ ಸ್ಟಾರ್ಟ್ ಮಾಡಿದ್ದೀನಿ. ಕತೆ ಏನು ಅಂದರೆ ನಮ್ಮದೊಂದು ಫೋನ್ ಬಂದಿದೆ, ಸ್ಯಾಮ್ಸಂಗ್ ಫೋನು. ಈ ಫೋನು ಆ್ಯಕ್ಚುಲ್ ಆಗಿ ಪ್ರಮೋಷನ್ ಇದೆ ಅದರದ್ದೊಂದು, ಅದಕ್ಕೆ ಬಂದಿರೋದು. ಓಪನ್ ಮಾಡಿ ನಾನು ಸ್ಯಾಮ್ಸಂಗ್ ಯೂಸೇ ಮಾಡಿ ನನ್ನ ಲೈಫಲ್ಲಿ. ಐ ಮೀನ್ ಈ ಥರ ಏನಂತಾರೆ ಫೋಲ್ಡಿಂಗ್ ಫೋನ್ ಎಲ್ಲ ಈಗ ಟ್ರೈ ಮಾಡ್ತಾ ಇದ್ದೀವಿ, ಹೇಗಿರುತ್ತೆ ನೋಡೋಣ ಬನ್ನಿ. ಗೈಸ್, ಫೈನಲಿ ಸ್ಯಾಮ್ಸಂಗ್ ಫೋನ್ ಬಂದಿದೆ, ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅಯ್ಯೋ, ಬಾಕ್ಸ್ ಮೇಲೆ ಲೈನ್ ಹೇಳ್ಬಿಟ್ಟಿದ್ದೀನಿ ಚಾಕುಲಿ. ಅನ್ಬಾಕ್ಸ್ ಮಾಡೋಣ. ಗೈಸ್, ನಾನು ಇದು ಫೋಲ್ಡ್ ಫೋನ್ ಅಂದ್ಕೊಂಡಿದ್ದೆ, ಇದು ಫೋಲ್ಡ್ ಅಲ್ಲ, ಇದು X26 ಅಲ್ಟ್ರಾ. ಇದು ನಾರ್ಮಲ್ ಫೋನ್, ಕಡ್ಡಿ ಜೊತೆ ಬರುತ್ತಲ್ಲ ಅದು. ಫೋಲ್ಡ್ ಅಂದ್ಕೊಂಡು ಖುಷಿಯಾಗಿತ್ತೆ, ಯೂಸ್ ಮಾಡಿ ನೋಡ್ಬೋದಲ್ಲ ಅಂತ. ನಮ್ಮ ಅಮ್ಮ ಸಕ್ಕದ ಇಷ್ಟ ಫೋಲ್ಡ್ ಫೋನ್. ಎನಿವೇಸ್, ಫೈನಲಿ ಈಗ ಇದ್ರದ್ದು ಶೂಟ್ ಮಾಡೋದಿದೆ. ಇವತ್ತಾಗಲ್ಲ, ನಾಳೆ ನಾಡಿದ್ದಂಗೆ ಅನ್ಬಾಕ್ಸಿಂಗ್ ಆಯಿತು, ಇಲ್ಲೆಲ್ಲರೂ ಎತ್ತಿಟ್ಟಿರ್ತೀವಿ. ಓ ಗೈಸ್, ನಾನು ಬೆಳಗ್ಗೆ ಎದ್ದು ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಬೇರೆ ಏನೋ ಕೆಲಸ ಇರೋದೆಲ್ಲ ಮುಗಿಸ್ಕೊಂಡು ಈಗ ಮಲ್ಲೇಶ್ವರಂ ಬಂದಿದ್ದೀನಿ. ಯಾಕೆಂದರೆ ವ್ಲಾಗಲ್ಲಿ ನಾನು ರಿವೀಲ್ ವ್ಲಾಗಲ್ಲಿ ನೇಹಾ ಅವ್ರನ್ನ ನಿಮಗೆ ಪರಿಚಯ ಮಾಡ್ಸೋಕ್ಕಾಗಿಲ್ಲ ಪ್ರಾಪರಾಗಿ, ಆ್ಯಂಡ್ ಅವ್ರಿಗೂ ಮಾತಾಡೋಕ್ಕಾಗಿಲ್ಲ ಜಾಸ್ತಿ. ಅದಕ್ಕೆ ಈಗ ಒಂದು ಟೆಂಪಲ್ಗೆ ಹೋಗೋಣ, ರಿವೀಲ್ ಬೇರೆ ಆಗಿದೆ. ಯಾವುದೇ ಕೆಟ್ಟ ದೃಷ್ಟಿ ಬೀಳ್ದಿರಪ್ಪ ದೇವರೇ ಅಂತ ಹೇಳ್ಬಿಟ್ಟು ಒಂದು ಕೈ ಮುಗಿದ್ಬಿಟ್ಟು ಆಮೇಲೆ ಬಂದು ವ್ಲಾಗ್ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಅವ್ರು ಬರ್ತಾ ಇದ್ದಾರೆ, ಆನ್ ದ ವೇ ಇದ್ದಾರೆ. ನಾನು ಮಲ್ಲೇಶ್ವರಮಲ್ಲೇ ಇದ್ದೀನಿ, ನಮ್ಮದು ಊಟ ಆಯಿತು. ಸೊ ಅದಾದಮೇಲೆ ಮತ್ತೆ ಅವ್ರ ಜೊತೆ ಊಟಕ್ಕೆ ಹೋಗಬೇಕು. ಸ್ವಲ್ಪ ತುಂಬ ಹಸುವಾಗ್ತಿದ್ದ ತಿನ್ಕೊಂಬಿಟ್ವಿ ನಾವು ಬಯಸೋಗಿ. ಬನ್ನಿ, ಈಗ ಅವ್ರು ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಕೈ ಮುಗಿದು ಪೂಜೆ ಮಾಡಿಸ್ಕೊಂಡು ವಾಪಸ್ ಬಂದಮೇಲೆ ನಿಮ್ಮ ಹತ್ಕೊಂಡು ಮೀಟ್ ಮಾಡಿವ್ರಂತೆ. ಶೂಸ್ನ ಕಾರಲ್ಲೇ ಬಿಟ್ಟು ಹೋಗೋಣ ಅಂತ. ಗೈಸ್, ಶಿ ಈಸ್ ಫೈನಲಿ ಹಿಯರ್. ಎಲ್ಲ ತೊಗೊಂಡು ಬಂದ್ರ ಮನೆಯಿಂದನೇ? ಇಲ್ಲ, ಇದು ಹಸು ಕೊಡಕ್ಕೆ ಬಂದ ತಕ್ಷಣ ಕೆಲಸ ನೋಡಿ ಗೈಸ್. ಇದು ನಿಮಗೆ ತಿನ್ನೋದಕ್ಕೆ, ಹಸುಗಳಿಗೆ ತಿನ್ನೋದಕ್ಕೆ. ಗೈಸ್, ಈಗ ಇಲ್ಲಿ ಪೂಜೆಗೆ ಏನೇನು ತೊಗೊಂಡೋಗ್ಬೇಕು, ತೊಗೊಂಡೋಗೋಣ. ಏನೇನು ತೊಗೋಬೇಕು? ಮತ್ತೆ ಅದೇನೋ ದೀಪ ಎಲ್ಲ ಇದೆ. ದೀಪ ಎಲ್ಲ ಅದು ಮುಡಿ ಏನಾದರೂ ಬೇಡ್ಕೊಂಡಿದ್ರೆ ಅವನಿಗೆ. ಹೌದಾ? ಬೇರೆ ಏನು ಬೇಡವಾ? ಕಾಯೆಲ್ಲ ಬೇಡವಾ? ಕಾಯೆಲ್ಲ ಇದೆ, ಎಲ್ಲ ಇದೆ. ಗೈಸ್, ಫಸ್ಟ್ ದರ್ಶನ ಮುಗಿಸ್ಕೊಂಬಂದು ಆಮೇಲೆ ಮಾತಾಡ್ತೀವಿ. ಹೇಳ್ಬಿಡಿ ಒಂದ್ಸರಿ. ಏನು ಹೇಳಿ? ಹ್ಞೂ ಅಂತ. ಜಲಪಾತದ ಮೇಲೆ ನಿಂತು ಹಾಡುತ್ತಿದೆ ಹೃದಯ ಜೋಕಾಲಿ, ಅತಿ ಸುಂದರ ಅತಿ ಮೌನದ ಸೆಳೆತಕ್ಕೆ ಸೋತು ಹಿಂಬಾಲಿಸಿದೆ ಹರೆಯ ಖಾಲಿಗೈಯಲ್ಲಿ ನಿನ್ನ ಸಂಗ. ಅತಿ ರೋಚಕ ಪ್ರತಿಗನಸ ನೀ ಮಾಲಿಕ, ಸಿಕ್ಕಿಹುದು ನನಗೀಗ ಪಾರಿತೋಷಕ. ಅಭಿಮಾನಿ ನಾನಿನಗೆ ವಿದೂಷಕ. ನಾನಿನಗೆ ಕಾವಲುಗಾರ, ಕಾಯುವೆನು ಜನ್ಮ ಪೂರ. ನಾನಿನಗೆ ಕಾವಲುಗಾರ, ಕಾಯುವೆನು ಜನ್ಮ ಪೂರ. ಸಿಕ್ಕಿಹುದು ನನಗೀಗ ಪಾರಿತೋಷಕ. ಅಭಿಮಾನಿ ನಾನಿನಗೆ ವಿದೂಷಕ. ಇತಿಹಾಸದ ಪುಟದ ಒಳಗೆ ಇರಬಹುದು ಒಂದು ನಂಟು, ಪ್ರತಿಗಳಿಗೆಗೂ ಒಂದು ಚೂರು ಅಪ್ಪುಗೆಯ ಸೆಳೆತ ಉಂಟು. ಸಾಟಿಯಿಲ್ಲದ ನೋಟದ ದಾಟಿ ನಿನ್ನದು ಭೇಟಿಯಾಗಲು ಕಾಯುವ ಮನಸ್ಸು ನನ್ನದು. ಬದಲಾಗಿದೆ ದಿನಚರಿ, ಬೇಕು ನಿನ್ನ ಹಾಜರಿ. ಈ ಹೃದಯಕ್ಕೆ ನೀನೆಂದಿಗೂ ರಾಯಭಾರಿ.
ಅಭಿಮಾನಿ ನಾನಿನಗೆ ವೀಕ್ಷಕ ನೀ ನನಗೆ ಕಾವಲುಗಾರ ಚಿರಋಣಿಯು ಜನುಮ ಪೂರ ಬಿಟ್ಟಿರಲು ಆಗದು ದೂರ ತಿಳಿಸಿಕೊಡು ಪ್ರೀತಿಯ ಸಾರ ಪಾರಿತೋಷಕ ವಿದೂಷಕ ನೆನ್ನೆ ನಮ್ಮ ಮನೆಯವರು ಮನೇಲೇ ಬಿಟ್ಬಿಟ್ಟಿದ್ದಾರೆ ಬಳೆನ ಅಲ್ಕೋ. ಹೊಡಿಯೋ ಥರ ಮಾಡ್ತೇವೆ. ಹಾಗೆ ಗೈಸ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಈಗ ನಾವು ಏನಾದ್ರು ತಿನ್ನೋಣ ಅಂತ ಬಂದಿದ್ದೀವಿ. ಇಲ್ಲಿ ತವಾ ಪಲಾವ್ ಮಾಡ್ತಾರೆ, ಸೊ ಅದನ್ನು ತಿನ್ನೋಣ ಅಂತ. ಅವರು ಟ್ರೈ ಮಾಡಿಲ್ಲ ಅಂದ್ರೆ ಮಾಡಿದ್ದೀರಾ ಮುಂಚೆ, ಟ್ರೈ ಮಾಡ್ಸೋಣ ಅಂತ. ಅದಾದಮೇಲೆ ಅವ್ರ ಮನೆಯವರೆಗೂ ಡ್ರಾಪ್ ಮಾಡಿ ನಾವು ವಾಪಸ್ ಹೋಗಿ ನಮ್ಮ ಶೂಟ್ನ ಕಂಟಿನ್ಯೂ ಮಾಡಬೇಕು. ಅದೇ ಮಧ್ಯದಲ್ಲಿ ವ್ಲಾಗಲ್ಲಿ ಇವರು ವಿತೌಟ್ ಬ್ಲರ್ ಮಾತಾಡ್ತಾರೆ ಸ್ವಲ್ಪ ಹೊತ್ತಲ್ಲಿ. ಲೆಟ್ಸ್ ಗೋ, ಓಕೆನಾ? ವಿತೌಟ್ ಬ್ಲರ್. ಹಾಂ, ಲೆಟ್ಸ್ ಗೋ. ಅಲ್ಲಿವರೆಗೂ ಮ್ಯೂಟಲ್ಲೇ ಇದ್ದಾರೆ ಅನ್ಸುತ್ತೆ. ಮಾತಾಡ್ತೀರಾ? ಮ್ಯಾಂಗೋ ಜ್ಯೂಸ್, ತವಾ ಪಲಾವ್ ಎಲ್ಲಿ ಕೊಟ್ಟ ಅವನು? ಗೈಸ್, ಮ್ಯಾಂಗೋ ಜ್ಯೂಸು, ತವಾ ಪಲಾವ್ ಎಲ್ಲ ಕಾರ್ ಮೇಲೆ ಇಟ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಫುಲ್ ಸೈಲೆಂಟ್ ಇದ್ದಾರೆ. ಸೈಲೆಂಟ್ ಹುಡುಗಿ ಅಂತ ದೇವರನೆಗೆ ಅನ್ಕೋಬೇಡಿ. ಹಾಂ, ಸೈಲೆಂಟ್ ಹುಡುಗಿ ಅಂತ ದೇವರನೆಗೆ ಅನ್ಕೋಬೇಡಿ. ಫಸ್ಟ್ ಡೇ ಇಂಟ್ರೋನೇ ಹಂಗೆ ಕೊಡೋದು ನಾವು. ಎಲ್ಲ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ಕೊಡಬೇಕು. ಹಣ್ಣಿಗೆ ಒಂದು ರೈಸು, ಇಲ್ಲೊಂದು ರೈಸು. ನಾವು ಸಂಜೆಗೆ ಆರ್ಡ್ರ್ ಮಾಡಿದ್ವಿ. ಸಂಜೆ ಸರಿಯಾಗಿ ತಿಂದ್ಬಿಟ್ಟಿದೆ ಮಧ್ಯಾಹ್ನನೇ. ಅದಕ್ಕೆ ಅವ್ರು ನೋಡ್ತಾ ಇದ್ರು, ಪಾಪ ರಸ್ಕೊಂಡಿದ್ದಾರೆ ಅಂತೇಳಿ. ನೋಡಿ, ಅವ್ರು ತುಂಬ ಹಸ್ಕೊಂಡಿದ್ರು ಅನ್ಸುತ್ತೆ. ಋಣ ಯಾರ್ಯಾರಿಗೆ ಹೆಂಗಿರುತ್ತೋ ಅಲ್ಲ ಗುಪ್ತಾ, ಯಾರ ಹಣೆ ಮೇಲೆ ಯಾವ ಋಣ ಬರ್ದಿರುತ್ತೋ ಅಲ್ಲ, ಎಲ್ರಿಗೂ ಹೊಟ್ಟೆ ತುಂಬಿತ್ತು. ಆದರೂ ಒಂದು ಎಕ್ಸ್ಟ್ರಾ ಆರ್ಡ್ರ್ ಮಾಡಿದ್ದೆ. ನೋಡಿ, ಅದು ಅವ್ರ ಹಣೆ ಮೇಲೆ ಬರ್ದಿತ್ತು. ಋಣಾನು ಬಂದ. ಈಗ ನಾವು ಸೋಲ್ಮೇಟ್ಸ್ ಥರ, ನಾವು ಸೋಲ್ಮೇಟ್ಸ್ ಅಲ್ವಾ, ಆ ಥರ ಅಲ್ವಾ ಗುಪ್ತಾ? ನಾವು ಗುಪ್ತಾ ಅಂತ ಕರೆಯೋದು. ಸೊ ಎಲ್ಲ ಮಾತಾಡೋಣ ಮುಂದೆ. ಮತ್ತೆ ಹೆಂಗ ಅನಿಸ್ತಾ ಇದೆ ಸ್ಯಾಮ್ ಸಮೀರ್ ಸೆಲೆಬ್ರಿಟಿ ಡೇಟ್ ಮಾಡ್ತಿರೋದು ಹೆಂಗ ಅನಿಸ್ತಾ ಇದೆ? ನಂಗೇನು ಸೆಲೆಬ್ರಿಟಿ ಅಂತ ಏನು ಅನ್ಸಲ್ಲ. ನನ್ನ ಜೊತೆ ಮಾಮೂಲಾಗಿ ಅಷ್ಟು ಸಿಂಪಲ್ ಡೌನ್ ಟು ಅರ್ತ್ ಪರ್ಸನ್. ಹಂಗೆ ಹೇಳಿಲ್ಲ ನಾನು. ಅಲ್ಲ, ಅಷ್ಟು ಡೌನ್ ಟು ಅರ್ತ್ ಪರ್ಸನ್ ಅಂತ ನಾನು ಹಂಗೆ ಹೇಳಿಲ್ಲ. ನನ್ನ ಜೊತೆ ನಾರ್ಮಲ್ ಆಗಿರ್ತೀರಾ ಅಲ್ವಾ? ಅಲ್ಲ, ಹೆಂಗ ಅನಿಸ್ತಾ ಇದೆ ಸೆಲೆಬ್ರಿಟಿ ಡೇಟ್ ಮಾಡ್ತೀರಿ? ಅದೇ ಹೇಳ್ತಿರೋದು, ನಂಗೆ ಸೆಲೆಬ್ರಿಟಿ ಅಂತ ಅನ್ಸಲ್ಲ. ಹಂಗ ಅನ್ಕೊಂಡ್ರು ಅನ್ಕೊಳ್ಳಲ್ಲ. ಮತ್ತೆ ಬ್ಲರ್ ಮಾಡಿ ರೀಲ್ ಮಾಡ್ತಿದ್ವಲ್ಲ, ಜನ ಗೆಸ್ ಮಾಡಿದ್ರ ಬಗ್ಗೆ ಏನಾದ್ರು ಹೇಳಿ. ಹೆಂಗ್ ಗೆಸ್ ಮಾಡಿದ್ರಿ ಅಂತ ಒಂದು ಕಮೆಂಟ್ ಹಾಕಿ ಪ್ಲೀಸ್. ನಂಗೂ ಅರ್ಥ ನಾವು ಫಸ್ಟ್ ವ್ಲಾಗಿಂದ ಗೆಸ್ ಮಾಡಿದ್ದಾರೆ. ಫಸ್ಟ್ ವ್ಲಾಗಿಂದ ನಾವು ಕವರ್ ಮಾಡಕ್ಕೆ ಏನೇನೋ ಮಾಡಿದ್ರಿ. ಒಂದ್ ಟೈಮಲ್ಲಿ ಅಮ್ಮ ಬರ್ಡೇ ದಿನ ಯಾರನ್ನೋ ಒಂದು ಹುಡುಗಿನ ಮಾಸ್ಕ್ ಹಾಕ್ಸ್ಬಿಟ್ಟು ಇವ್ರನ್ನ ನಿಲ್ಸಿ ಹೋಗ್ಲಿ ಪಾಪ ಡಿಸ್ಟ್ರಾಕ್ಟ್ ಆಗ್ತಾರೆ ಅಂದ್ರೆ ಅದು ಆಗಿಲ್ಲ. ಮೊನ್ನೆ ಕೇಕ್ ಮಾಡಿದ್ವಿ, ಅವಾಗ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ. ಡೈರೆಕ್ಟ್ ಆಗಿ ಇವರು ನಿಮ್ಮ ಸಾರಿ ಎಲ್ಲ ನಿಮ್ಮನ್ನ ಗರ್ಲ್ ಫ್ರೆಂಡ್ ಅನ್ಕೊಂಡಿದ್ದಾರೆ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬೇಡಿ ಅಂತ ನಾನು. ಎಲ್ಲ ಏನ್ ಹೇಳಿದ್ರಿ ಹೇಳಿ ಕಮೆಂಟ್ ಅಲ್ಲಿ? ಅಣ್ಣ ಎಷ್ಟ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ಕಣಣ್ಣ. ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ ಪಲಾವು? ಇಷ್ಟ ಆಯ್ತಾ? ತುಂಬಾ ಸೈಲೆಂಟ್ ಹುಡುಗಿ ಅಲ್ಲ ಗೈಸ್. ಒಂದು ವಾರ ಕಾಯಿರಿ, ಹಿಂಗೆ ಇರ್ತೀನಿ. ಅಲ್ಲ, ನೀವು ಇಷ್ಟು ಮಾತಾಡ್ತೀರಾ, ನಾನು ಮಾತಾಡಿದ್ರೆ ಹೆಂಗೆ? ನೋಡೋ ಪಂಚ್ ಕೊಟ್ಟಿದ್ದು ನೋಡ್ದೇನೋ. ನೀವು ಇಷ್ಟು ಮಾತಾಡ್ತೀರಾ, ನಾನು ಮಾತಾಡಿದ್ರೆ ಹೆಂಗೆ? ನಾನು ಮಾತಾಡಿದ್ರೆ ಹೆಂಗೆ ಅಂತ ಕೇಳಿ ಅಲ್ವಾ? ಎಕ್ಸಾಕ್ಟ್ಲಿ. ಮಾತಾಡಕ್ ಬಿಡಲ್ಲ. ಅಲ್ಲ ಸಂಜಯ್, ಮಾತಾಡಿದ್ರೆ ಮಾತಾಡ್ತಾನೆ ಇರೋದು, ಮಾತಾಡಿಲ್ಲ ಅಂದ್ರೆ ಮಾತಾಡ್ತಿರೇ ಇರೋದು. ಅಲ್ಲ, ನಾನು ಹಂಗೆ ಅಂತ ಹೇಳ್ತಿರೋದು. ನೀನೇ ಕಣ, ಅದು ಕರೆಕ್ಟ್. ಅವ್ರಿಗೇನು ಹೊಸದಾಗಿ ಹೇಳ್ಬೇಕಾ? ಅಕಸ್ಮಾತ್ ಇವ್ರು ಕೋಪ ಬಂದ್ಬಿಟ್ರೆ ಏನ್ ಮಾಡ್ತಾರೆ? ಗಾಡಿಗಳು ಅಡ್ಡ ಇದ್ದಾಗ. ಗೈಸ್, ಒಂದು ಫುಲ್ ಮ್ಯಾಂಗೋ ಜ್ಯೂಸ್ ಹೊಟ್ಟೆ ತುಂಬಿಡ್ದಾಗಲೇ. ಜ್ಯೂಸ್ ಆರಾಮ ಸರಿ. ಇವ್ರು ನಮ್ಮ ಫಿಯಾನ್ಸೆ ಚೆನ್ನಾಗಿದೆ. ಅಲ್ಲ, ಜೋಕ್ ಎಲ್ಲ ನಿಜವಾಗ್ಲು ಈ ವಿಷಯದಲ್ಲಿ ಜೋಕ್ ಯಾರು ಮಾಡ್ತಾರೆ? ಅಯ್ಯೋ, ಅಯ್ಯೋ, ಅದೇ ಜೋಡಿ ಚೆನ್ನಾಗಿದ್ಯಾ? ಓಕೆ, ಚೆನ್ನಾಗಿದ್ಯಾ?
ಅವ್ರ್ಯಾಕೆ ಹಂಗ್ ಮಾಡ್ತಾರೆ? ಜೋಕ್ ಅನ್ಬಿಟ್ರಲ್ಲ ಗುಪ್ತಾ, ಅವ್ರಿಗೂ ಗೊತ್ತು ಸ್ಯಾಮ್ ಸಮೀರ್ ಅಂತ ನೋಡಿ. ಅಲ್ಲ ಪ್ರಾಂಕ್ ಅಂತ ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಗೈಸ್ ನಾವು ಇದು ಪ್ರಾಂಕ್ ಮಾಡಿದ್ದು, ನಾವಿಬ್ರು ಗುಡ್ ಫ್ರೆಂಡ್ಸ್. ಆಡಿಯನ್ಸ್ ಮೈಂಡಿಂಗ್ ಅಣ್ಣ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಚೆನ್ನಾಗಿತ್ತಾ? ಜ್ಯೂಸ್ ಕುಡಿತೀರಾ? ಇದರಲ್ಲಿದೆ ನೋಡಿ, ಪಾರ್ಸಲ್ ಬೇಕು ತಗೊಳ್ಳಿ. ಮ್ಯಾಂಗೋ ಜ್ಯೂಸ್ ಇದೆ ಇದರಲ್ಲಿ. ಸಾರಂಗೆ ಪಾರ್ಸಲ್ ಅಣ್ಣ, ಅದು ಗ್ಲಾಸಲ್ಲಿ ಇಲ್ಲ, ಹಂಗೆ ಕುಡಿಬೋದು ನೋಡಿ. ನಿಮ್ಮ ರುಂಡಲ್ಲಿ ಇತ್ತು ಇವತ್ತು ಇವ್ರು ಅಣ್ಣ ತಿಂದಿಲ್ಲ, ಇವ್ರದ್ದೆ. ನಿಮ್ಗೆ ಬರ್ತಿರೋದು ಅದು ನಿಮ್ಗೆ. ಅಣ್ಣ ಹೆಂಗಿದೆ ನಮ್ಮ ಜೋಡಿ? ಚೆನ್ನಾಗಿದ್ಯಾ? ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಅಣ್ಣ. ಗೈಸ್, ಒಂದು ಹಾಫ್ ತವಾ ಪಲಾವ್ನ ಕಂಪ್ಲೀಟ್ ಆಗಿ ಮುಗಿಸಿರೋ ನೇಹ ಅವರಿಗೆ ಅಭಿನಂದನೆಗಳು. ನೀವು ತಿಂದಿಲ್ವಾ? ಮ್ಯಾಂಗೋ ಜ್ಯೂಸಿಗೆ ನೀವು ಹೇಳಿ ನನಗೆ. ಮಧ್ಯದಲ್ಲಿ ತಿಂದ್ರ? ಒಂದು ಸ್ಪೂನ್ ತಿಂದ ಗೈಸ್ ಅಷ್ಟೇ. ಪೂರ್ತಿ ಅರ್ಧ ಲೀಟರ್ ಚೊಂಬನ್ನ ಮ್ಯಾಂಗೋ ಜ್ಯೂಸ್ ಕುಡ್ತೀರಾ ಸ್ಯಾಮ್ ಸಮೀರ್ ಅವ್ರಿಗೆ? ಏನ್ ಕ್ರಿಂಜಾಗಿ ಆಡ್ತಾರಪ್ಪ. ಈಗ ಈ ಹುಡುಗಿರು ತಿನ್ಬಿಡ್ಲಿ ಆರಾಮಾಗಿ ತಿಂತೀವಿ. ಜನ ಕಮ್ಮಿ ಇದ್ದಾರೆ ಇವತ್ತು, ಅಷ್ಟು ಜನ ಇಲ್ಲ. ಮುಂಚೆ ಅಲ್ಲೇ ಹೋಗೋಣ ಮತ್ತೆ, ಬನ್ನಿ. ಕಮ್ಮಿ ಇದಾರಲ್ಲ. ಕಾಲ್ ಬರ್ತದೆ ಯಾರಿಗೂ ನಂದೆ ಜೊತೆ. ಖಾಲಿ ಮಾಡ್ತಾರೆ. ಹೆಂಗೆ ನಿಮ್ಗೆ ಪ್ರ್ಯಾಂಕು? ಏನು ಎಲ್ಲರಿಗೂ ಬರುತ್ತೆ ಬಾಯಿ. ಎಲ್ಲಿ ಬಾಯಿ ಬನ್ನಿ, ಬನ್ನಿ ಇಲ್ಲಿವರೆಗೂ ಬಂದೆ. ತಟ್ಟೆ ಇಟ್ಟು ಬರ್ತೀನಿ ಅಂತ ಹಂಗೆ ಇಷ್ಟು ದಿನ ಹೌದು ತೆಗ್ದಿದ್ದೀರಿ ತಲೆ ಕೆಟ್ಕೋಬೇಡ. ತಟ್ಟೆ ಇಟ್ಟು ಬರ್ತೀನಿ ಅಂತಲ್ಲ, ಅರ್ಧದವರೆಗೆ ಬಂದ್ರೆ ಹಂಗೆ ಕಣ ಆಗ್ಬೇಕು. ಗೈಸ್, ಫೈನಲಿ ನೆನ್ನೆ ರಿವೀಲ್ ಆಯಿತು. ನಮ್ಮ ನೇಹ ಅವರು ರಿವೀಲ್ ಆದರು ಬ್ಲಾಗಲ್ಲಿ. ಸೊ ಈಗ ಫಸ್ಟ್ ಟೈಮ್ ನಮ್ಮ ಬ್ಲಾಗಲ್ಲಿ ನೆನ್ನೆ ಪ್ರಾಪರಾಗಿ ಮಾತಾಡೋಕ್ಕಾಗಿಲ್ಲ ಅವ್ರಿಗೂ, ಆ್ಯಂಡ್ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಫ್ಯಾಮ್ ಹತ್ರ ಫಸ್ಟ್ ಟೈಮ್ ನೇಹ ಅವರು ವಿತೌಟ್ ಬ್ಲರ್ ಮಾತಾಡ್ತಾರೆ. ಅವರೇ ಹಾಯ್, ಎಲ್ಲರಿಗೂ ಹಾಯ್ ಹೇಳಿ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಇಷ್ಟು ದಿನ ಗೆಸ್ ಮಾಡಿದ್ದಕ್ಕೆ. ತುಂಬ ಜನ ಗೆಸ್ ಮಾಡಿಬಿಟ್ಟಿದ್ದೀರಾ. ಎಲ್ಲ ಕಮೆಂಟ್ಸಲ್ಲೂ ಅದೇ ಇತ್ತು, ನನ್ನ ಕಮೆಂಟ್ಸಲ್ಲಾಗಲಿ ಇಲ್ಲ ಇವ್ರ ವ್ಲಾಗ್ ಕಮೆಂಟ್ಸಲ್ಲಾಗಲಿ. ಬಟ್ ಅದು ಹೆಂಗೆ ಗೆಸ್ ಮಾಡಿದ್ರಿ ಅಂತ ಗೊತ್ತಿಲ್ಲ. ನನಗೆ ಸ್ಕ್ರೀನ್ಶಾಟ್ಸ್ ಎಲ್ಲ ಹಿಡ್ದು ಕಳಿಸ್ತಾ ಇದ್ರಿ, ನೀವೇ ಇದು ಅಂತ. ಕಾಲ್ಸ್ ಎಲ್ಲ ಬರುತ್ತೆ. ತುಂಬ ಏನೇನೇನೋ ಐಡೆಂಟಿಟೀಸ್ ಇಟ್ಕೊಂಡೆಲ್ಲ ಗೆಸ್ ಮಾಡ್ತಿದ್ರಿ. ನಾವು ಆದಷ್ಟು ಅವಾಯ್ಡ್ ಮಾಡಿದ್ವಿ. ಅಂದರೆ ಇಲ್ಲಿ ಹಾಕೋ ಬಟ್ಟೆ ಅಲ್ಲಿ ಹಾಕೋಂಗಿಲ್ಲ, ಅಲ್ಲಿ ಹಾಕೋ ಬಟ್ಟೆ ಇಲ್ಲಿ ಹಾಕೋಂಗಿಲ್ಲ, ಆ ಥರ ಎಲ್ಲ ಏನೋ ಸರ್ಕಸ್ಗಳು ಮಾಡಿದ್ವಿ. ಆದರೂ ಫೌಂಡ್ ಔಟ್. ಬಟ್ ಯು ಸ್ಟಿಲ್ ಫೌಂಡ್ ಔಟ್. ಅಂದರೆ ಅದು ಗೊತ್ತಾಗುತ್ತೆ ಎಷ್ಟು ಕನೆಕ್ಟೆಡ್ ಇದ್ದೀರಾ ಇವ್ರ ವ್ಲಾಗ್ಸ್ಗೆ ಅಂತ. ಸೇಮ್ ನಾನು ಹಾಗೆ ಇದ್ದೆ, ಈಗಲೂ ಇದ್ದೀನಿ. ಸೊ ಹಾಯ್, ನಾನು ಇನ್ಮೇಲೆ ಆಗಾಗ ಕಾಣಿಸ್ತಾ ಇರ್ತೀನಿ. ಸೊ ಗೈಸ್, ನೇಹ ಅವರು ಅವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಶಿ ಆ್ಯಸ್ ಯು ಗೈಸ್ ನೋ, ಶಿ ಈಸ್ ಅ ಬೇಕರ್ ಆ್ಯಂಡ್ ಶಿ ಹ್ಯಾಸ್ ಅ ಬಿಸ್ನೆಸ್, ಕ್ರೀಮ್ ಆನ್ ಟಾಪ್ ಅಂತ ಕೇಕ್ ಬೇಕ್ ಮಾಡ್ತಾರೆ ಅವರು. ಆ್ಯಂಡ್ ಅವ್ರದ್ದೇ ಕಂಪ್ಲೀಟ್ ಬಿಸ್ನೆಸ್ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಸೊ ಶಿ ವಿಲ್ ನಾಟ್ ಆಲ್ವೇಸ್ ಬಿ ಅವೈಲೇಬಲ್ ಇನ್ ದ ಬ್ಲಾಗ್, ಆ್ಯಂಡ್ ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್ ಟು. ಯಾವಾಗ ಫ್ರೀ ಇರ್ತಾರೆ ಅವಾಗ ಬರ್ತಾರೆ, ಅವಾಗ ಕಾಣಿಸ್ಕೋತಾರೆ ಅಂತ ಹೇಳ್ತಾ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಬಾಯ್ ಗೈಸ್, ಫೈನಲಿ ಅವ್ರು ಹೊರಟರು. ನಮಗೆ ಇನ್ನೊಂದು ಶೂಟ್ ಇದೆ, ನಾವು ಹೊರಡಬೇಕು ಆದಷ್ಟು ಬೇಗ ಮನೆಗೆ. ಇವತ್ತು ಲಾಸ್ಟ್ ಮೂಮೆಂಟಲ್ಲಿ ಒಂದು ಸ್ಯಾಮ್ಸಂಗ್ ಫೋನ್ ಬಂದಿತ್ತಲ್ಲ, ಅದ್ರದ್ದು ಶೂಟ್ ಮಾಡಿ ಕೊಡಲೇಬೇಕು ಅಂತ ಹೇಳಿದ್ದಾರೆ. ಬನ್ನಿ ವಾಪಸ್ ಮನೆಗೆ ಹೋಗಿ ಶೂಟ್ ಮುಗಿಸ್ಬೇಕು ಬೇಗ. ಲೆಟ್ಸ್ ಗೋ. ಗೈಸ್, ಶೂಟ್ ಇದೆ ಅಂತ ಅರ್ಜೆಂಟಾಗಿ ಬೇಗ ಓಡಿ ಬಂದಿದ್ದೀವಿ. ಆಮೇಲೆ ಕಾರಲ್ಲಿ ಬಂದಿದ್ದೀವಿ. ಇವನು ವಾಶ್ರೂಮಲ್ಲಿ ಕೂತವ್ನು ಸಂಜೆ. ಬಾರೋ ಬೇಗ, ಟೈಮ್ ಆಯ್ತು ಕಣೋ ಪ್ಲೀಸ್. ರಾಂಗ್ ಟೈಮಿಂಗ್ ಒಂದು.
ಗೈಸ್ ನಮ್ಮದು ಸಲೂನಲ್ಲಿ ಒಂದು ಶೂಟ್ ಮಾಡಬೇಕಿದ್ದು ಮೇನು, ಅದಕ್ಕೋಸ್ಕರ ಪಾಪ ಇಷ್ಟೊತ್ತಿಗೆ 9:30 8:00 ಕ್ಲೋಸ್ ಆಗುತ್ತಿದ್ದು. 9:00 ನಮಗೆ ಸ್ಪಿನ್ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ಶೂಟ್ ಮಾಡೋಕ್ಕೆ. ಥ್ಯಾಂಕ್ ಯು. ಬನ್ನಿ ಶೂಟ್ ಸ್ಟಾರ್ಟ್ ಮಾಡೋಣ. ಏ ಬಬ್ರು ತಗೋ ಮಸ್ತ್ ತಗೊಂಬಾರ. ಹೋಗಮ್ಮ, ನಾನು ಹೋಗಲ್ಲ. ಅದೇನು ವಯಸ್ಸಾತರ ವಯಸ್ಸಾಗಿರೋರ್ ಥರ ಆಡ್ತೀಯ. ಅಮ್ಮ ಹೋಗ್ತೀನಿ, ಬಟ್ ವಯಸ್ಸಾಗಿರೋನು ಅಂತ ಹೇಳ್ಬೇಡ ಅಮ್ಮ ನನಗೆ. ಏ ಬಬ್ರು ತಗೋ ಮಸ್ತ್ ತಗೊಂಬ. ಹೋಗಮ್ಮ, ನಾನು ಹೋಗಲ್ಲ. ಅದೇನು ವಯಸ್ಸಾಗಿರ್ತಾರ ಆಡ್ತೀಯಲ್ಲ. ಅಮ್ಮ ಅದನ್ನ ಹೇಳ್ಬೇಡ. ಮತ್ತೆ ಹೋಗು. ಅಮ್ಮ ಹೋಗ್ತೀನಿ, ಬಟ್ ವಯಸ್ಸಾಗಿರೋ ಅಂತಾರ ಅಂತ ಹೇಳ್ಬೇಡ, ನಂಗೆ ಬೇಜಾರಾಗುತ್ತೆ. ಕೊಡಿಲಿ. ಸಿಕ್ಕಿಹುದು ನನಗೀಗ ಪಾರಿತೋಷಕ ಅಭಿಮಾನ